ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 49. ನನ್ನೆದುರು ಫುಡ್ ಇರುವಾಗ ನಾನು ಬೇರೆ ಯಾವುದರ ಬಗ್ಗೆಯೂ ಯೋಚನೆ ಮಾಡೋಲ್ಲ, ಸುಮ್ಮನೆ ಊಟ ಮಾಡೋಕೆ ಬಿಡು ಎಂದ ಜೀವನನ್ನ ನೋಡಿ ಕೋಪಗೊಂಡ ಮನು, ನಿಮ್ಮಜ್ಜಿ ಗುಳ್ಳು ತರಹ ಆಡಬೇಡ, ಈ ದಿನ ನಿಮ್ಮದು ಫಸ್ಟ್ ನೈಟ್ ಎಂದು ಜೋರಾಗಿ ಹೇಳುವುದಕ್ಕೂ DJ ಸಾಂಗ್ ನಿಲ್ಲುವುದಕ್ಕೂ ಸರಿಯಾಗಿತ್ತು. ಗೆಳೆಯನ ಮಾತು ಕೇಳಿ ಜೀವನಿಗೆ ತಿನ್ನುತ್ತಿದ್ದದ್ದು ನೆತ್ತಿಗೆ ಹತ್ತಿ ಕೆಮ್ಮುತ್ತಿದ್ದರೆ, ಅಂಜಲಿ ಕೂಡ ಕುಡಿಯುತ್ತಿದ್ದ ಜ್ಯೂಸ್ ಎಲ್ಲವನ್ನೂ ಹೊರ ಉಗುಳಿ ಕೆಮ್ಮಲು ಶುರು ಮಾಡಿದಳು. DJ ಸದ್ದು ಪುನಃ ಮೊಳಗಲು ಶುರುವಾದರೂ ತಮ್ಮವರೆಲ್ಲ ತನ್ನತ್ತಲೇ ನೋಟ ನೆಟ್ಟಿರುವುದನ್ನು ಗಮನಿಸಿದ ಮನು, ಇನ್ನೇನು ಅಲ್ಲಿಂದ ಕಾಲ್ ಕೀಳಬೇಕು ಅನ್ನುವಾಗ ಆ ಟೇಬಲ್ ಬಳಿ ಎಲ್ಲ ಸೇರಿದ್ದರು. ಜೀವ, ಅಜ್ಜಿ, ಜಾನಕಿ ಮೊಮ್ಮಗನ ತಲೆ ತಟ್ಟಿ ನೀರು ಕುಡಿಸಿದರೆ, ಕಲ್ಯಾಣಿ ಮಗಳತ್ತ ಬಂದು ಬೆನ್ನು ತಟ್ಟಿ ಬಟ್ಟೆಯ ಮೇಲಾದ ಜ್ಯೂಸ್ ಒರೆಸಿದರು. ಮಕ್ಕಳಿಬ್ಬರು ಸಮಾಧಾನಗೊಂಡಾಗ ಮನು ಕಿವಿ ಹಿಂಡಿದ ಗಂಗಾಧರ್, ಯಾರೋ ಹೇಳಿದ್ದು ನಿಂಗೆ ಇದೆಲ್ಲ? ಇವತ್ತು ಅದೆಲ್ಲ ಏನಿಲ್ಲ, ಇಬ್ಬರು ಚೆನ್ನಾಗಿ ಊಟ ಮಾಡಲಿ, ಬಾ ನೀನು ಊಟ ಮುಗಿಸು ಎಂದು ಅವನನ್ನು ತಮ್ಮ ಜೊತೆ ಕರೆದುಕೊಂಡು ಹೋದರು. ಅಂಜಲಿಗೆ ಜೀವ ಜೊತೆ ಕೂರಲು ಮುಜುಗರವಾಗಿ ಅವನ ಪಕ್ಕ ಬಂದು ನಿಂತಿರುವ ವಂದಿತಾ, ಅವಳ ಗಂಡ ಅನಂತ್ ಮತ್ತು ವರುಣನನ್ನು ನೋಡಿ ತಾನು ತಾಯಿಯ ಬಳಿ ಹೋಗುತ್ತೇನೆಂದು ಅತ್ತ ನಡೆದರೆ, ಅವಳನ್ನೇ ನೋಡುತ್ತಿದ್ದ ತಮ್ಮನನ್ನ ಗಮನಿಸಿ, ಮನು ಮಾತು ಕೇಳಿ ನಮ್ಮ ಹೀರೋಗೆ ಸ್ವರ್ಗ ರಪ್ ಅಂತ ಕಣ್ಮುಂದೆ ಪಾಸಾಗಿರಬೇಕು ಅಲ್ವಾ ಎಂದು ಕಣ್ಣೊಡೆದು ರೇಗಿಸುತ್ತಿದ್ದವಳ ಕಡೆ ಉರಿನೋಟ ಬೀರಿ, ಸ್ವರ್ಗ ಅಲ್ಲ ನರಕ ಪಾಸಾಯ್ತು. ಈ ಮದುವೆ ಡೇಟ್ ಫಿಕ್ಸ್ ಆದ ದಿನದಿಂದ ಆ ಲೇಡಿ ಡಾನ್ ಜೊತೆ ಇನ್ಮೇಲೆ ಒಂದೇ ರೂಮಲ್ಲಿರಬೇಕಲ್ಲ ಅನ್ನೋ ಟೆನ್ಷನ್ನಲ್ಲಿದ್ರೆ ಇವಳದ್ದು ಬೇರೆ. ಅಲ್ಲ, ನಮ್ಮೇಲೆ ಅಷ್ಟೊಂದು ಕಣ್ಣಿಡೋ ಬದಲು ಸ್ವಲ್ಪ ಭಾವನನ್ನ ವಿಚಾರಿಸಿಕೊ. ಅಲ್ಲ ಭಾವ, ನಿಮ್ಮ ಮದುವೆ ಆಗಿ 3 ವರ್ಷ ಆಯ್ತು, ಒಂದೋ ಎರಡೋ ಮಗು ಕೊಟ್ಟು ಇವಳನ್ನ ಸ್ವಲ್ಪ ಬ್ಯುಸಿ ಮಾಡೋದಲ್ವಾ ಎಂದ. ಅನಂತ್ ಹೆಂಡತಿಯನ್ನ ಬಳಸಿ, ಒಂದು ಇವನಿಗೇನು ಹೇಳಿಲ್ವಾ ನೀನು ಎಂದ. ಗಂಡ ಹೆಂಡತಿ ಇಬ್ಬರತ್ತಲೂ ನೋಡುತ್ತಾ, ಒಂದು ಏನೇಳ್ಬೇಕಿತ್ತು ಭಾವ ಎಂದಾಗ, ನೀನು ಹೇಳಿದಂತೆ ಆಗಲೇ ಒಂದುವನ್ನು ಬ್ಯುಸಿ ಮಾಡಿದ್ದೀನಿ ಎಂದು ಕಣ್ಣು ಮಿಟಕಿಸಿ ನಗುತ್ತಾ ಹೇಳಿದರೆ, ವರುಣ್ ಕೂಡ ಖುಷಿಯಲ್ಲಿದ್ದನು. ಅವರ ನಗುವನ್ನು ನೋಡಿ, ವಾಟ್ ಯು ಮೀನ್ ಭಾವ, ಏನ್ ಹೇಳ್ತಾ ಇದ್ದೀರಾ ಎಂದಾಗ ಅವನ ತಲೆಗೆ ಮೊಟಕಿದ ವಂದಿತಾ, ಲೋ ಪೆದ್ದು ಗುಂಡಾ, ನೀನು ಮಾವ ಆಗ್ತಿದ್ದೀಯ, ಐ ಆಮ್ ಪ್ರೆಗ್ನೆಂಟ್ ಎಂದ ಕೂಡಲೇ ಖುಷಿಯಾದ ಜೀವ ತಕ್ಷಣ ಮೂತಿ ಉಬ್ಬಿಸಿ, ಯಾವಾಗ ಗೊತ್ತಾಗಿದ್ದು ಅಂದ. ಅವನ ಮೂಗು ಹಿಂಡಿ, 3 ದಿನದ ಹಿಂದೆ ಕಣೋ, ಯಾಕೋ ಬೆಳಿಗ್ಗೆಯಿಂದ ತಲೆ ಸುತ್ತಿನ ಜೊತೆ ವಾಂತಿ ಬೇರೆ ಆಗ್ತಿತ್ತು, ಇವರು ಹಾಸ್ಪಿಟಲಿಗೆ ಹೋಗಿ ಬರೋಣ ಅಂದ್ರು, ಅಲ್ಲಿ ಡಾಕ್ಟರ್ ಹೇಳಿದ ಮೇಲೆಯೇ ನನಗೂ ಗೊತ್ತಾಗಿದ್ದು, ನಾನು 1.5 ತಿಂಗಳ ಪ್ರೆಗ್ನೆಂಟ್ ಅಂತ. ಇನ್ನೊಂದು ಗುಡ್ ನ್ಯೂಸ್, ನನ್ನ ಹೊಟ್ಟೆಯಲ್ಲಿ ಟ್ವಿನ್ಸ್ ಬೇಬಿ ಇದೆ ಎಂದ ಕೂಡಲೇ ಜೀವ ಕಣ್ಣರಳಿಸಿ ಅಕ್ಕನನ್ನು ಗಟ್ಟಿಯಾಗಿ ತಬ್ಬಿಕೊಂಡನು. ಅಕ್ಕ ತಮ್ಮನ ಪ್ರೀತಿ ನೋಡಿ ಅನಂತ್ ನಕ್ಕರೆ, ಫೈನಲಿ ನಮ್ಮ ಮನೆಗೆ ಇಬ್ಬರು ಮುದ್ದಾದ ಗೊಂಬೆಗಳು ಬರ್ತಿದ್ದಾರೆ, ಥ್ಯಾಂಕ್ಸ್ ಭಾವ ಎಂದರೆ, ಗೊಂಬೆಗಳು ಅಲ್ಲ ಪ್ರಿನ್ಸ್ ಬರ್ತಿದ್ದಾರೆ ಎಂದ ವರುಣ್ ಮಾತಿಗೆ, ನೋ, ಇಟ್ಸ್ ಗರ್ಲ್ಸ್ ಅಲ್ವಾ ಒಂದು ಎಂದು ಜೀವ ಕೇಳಿದರೆ, ವರುಣ್ ಇಲ್ಲ, ನನಗೆ ಅಳಿಯಂದ್ರು ಬೇಕು ಅಂದ. ಅದಕ್ಕೆ ಜೀವ, ಇಲ್ಲ ಬರ್ತಿರೋದು ಸೊಸೆಯಂದ್ರು ಅಂದ. ಇಲ್ಲ ಹೌದು ಎಂದು ಇಬ್ಬರ ಜಗಳವನ್ನ ನೋಡಿದ ವಂದಿತಾ, ಲೋ ಸುಮ್ಮನೆ ಇದ್ರೆ ಸರಿ, ಇವಾಗ ಇಬ್ಬರಿಗೂ ಬೇಜಾರು ಬೇಡ, ಪ್ರಿನ್ಸ್ ಗೊಂಬೆ ಇಬ್ರು ಬರ್ತಿದ್ದಾರೆ ಅಲ್ವಾ ರೀ ಎಂದು ಅನಂತ್ ಭುಜಕ್ಕೆ ಒರಗಿದರೆ, ಹೌದೆಂದು ತಲೆಯಾಡಿಸಿ ಅವಳಿಗೆ ಸರ್ವರನ್ನು ಕರೆದು ಜ್ಯೂಸ್ ತರಲು ಹೇಳಿದರೆ, ಅವರಿಬ್ಬರ ಪ್ರೀತಿ ಕಾಳಜಿ ನೋಡಿ ನಸು ನಕ್ಕವನು, ಒಂದು ಕೇಳೋದು ಮರ್ತಿದ್ದೆ, ಡಾಕ್ಟರ್ಸ್ ಲವ್ ಸ್ಟೋರಿ ಏನಾಯ್ತು ಎಂದು ವರುಣನತ್ತ ನೋಡಿ ಕೇಳಿದರೆ, ಅವನು ತಕ್ಷಣ ಮೊಬೈಲ್ ಕಿವಿಗಿಟ್ಟು, ಎಸ್ ಅರುಣ್, ಇಲ್ಲೇ ಇದ್ದೀನಿ, ಬಂದೆ ಹೊರಗಡೆ. ಅಕ್ಕ, ವರುಣ್ ಕಾಲ್ ಮಾಡ್ದ, ಡ್ಯಾಡ್ ಕರೀತಿದ್ದಾರಂತೆ, ಬಂದೆ ಈಗ ಎಂದು ಅವರ ಮಾತಿಗೂ ಕಾಯದೆ ಅಲ್ಲಿಂದ ಓಡಿದರೆ, ತಮ್ಮನ ವರಸೆಗೆ ನಕ್ಕ ವಂದಿತಾ, ಏನೂ ಆಗಿಲ್ಲ, ಅವನಲ್ಲಿ ಕೇಳಿದ್ರೆ ಮನು ಹೇಳಿದ್ದೆಲ್ಲ ಸುಳ್ಳೆಂದು ವಾದ ಮಾಡಿದ, ಇನ್ನೂ ಸ್ವಲ್ಪ ಬಾಯಿ ಬಿಡಿಸಿದ್ರೆ ಸತ್ಯ ಹೇಳ್ತಿದ್ದ ಅನ್ಸುತ್ತೆ. ಅಷ್ಟರಲ್ಲಿ ದೊಡ್ಡಪ್ಪ ಮತ್ತೆ ಅಪ್ಪ ನಮ್ಮನ್ನು ಕರೆದ್ರು. ಈಗಲೂ ಅವನ ವಿಷಯ ಬಂದಾಗ ಹೇಗೆ ಓಡಿ ಹೋದ ನೋಡು, ನನಗವನ ಮೇಲೆ ಫುಲ್ ಡೌಟ್ ಇದೆ
ಯಾವುದಕ್ಕೂ ಇದೆಲ್ಲ ಮುಗಿಲಿ, ನಾನೇ ಅವನನ್ನು ವಿಚಾರಿಸ್ತೀನಿ ಎಂದ. ಅವರ ಜೊತೆ ಸ್ವಲ್ಪ ಹೊತ್ತಿದ್ದು ಊಟ ಮುಗಿಸಿ ಎದ್ದ ಜೀವ ಎಲ್ಲರ ಜೊತೆಗಿದ್ದ ಅಂಜಲಿಯನ್ನು ಸೇರಿಕೊಂಡನು. ಆಗಲೇ ಡಿನ್ನರ್ ಕೂಡ ಮುಗಿದು ಮನೆಯವರನ್ನ ಬಿಟ್ಟು ಬೇರೆಲ್ಲ ಹೋಗಿಯಾಗಿತ್ತು. ಒಂದು ಕಡೆ ಸೇರಿದ ಮನೆಯವರ ಪಕ್ಕ ನಡೆದ ದಿನಕರ್, ಗಂಗಾಧರ್ ಮತ್ತು ಕಲ್ಯಾಣಿಯನ್ನು ಕರೆದು, ಸೊಸೆಯ ಗೃಹ ಪ್ರವೇಶಕ್ಕೆ ನಾಳೆ 10 ಗಂಟೆಯ ಮೇಲೆ ಒಳ್ಳೆಯ ಮುಹೂರ್ತವಿದೆ. ಹಾಗಾಗಿ ಇವತ್ತು ಇಲ್ಲೇ ಎಲ್ಲ ರೆಸ್ಟ್ ಮಾಡಿ ನಾಳೆ ಇಲ್ಲಿಂದ ಬೇಗ ಹೊರಡೋಣ. ಗೃಹ ಪ್ರವೇಶದ ಬಳಿಕ ಸತ್ಯನಾರಾಯಣ ಪೂಜೆ ಮಾಡಿಸಬೇಕು ಅನ್ನೋದು ದಾಮಿನಿ ಆಸೆಯಾಗಿತ್ತು. ಒಂದೊಮ್ಮೆ ಮಗನ ಮದುವೆ ಹೇಗೆಲ್ಲ ಆಗಬೇಕೆಂದು ನನ್ನಲ್ಲಿ ಹೇಳುವಾಗ ಪೂಜೆ ಬಗ್ಗೆ ತಿಳಿಸಿದ್ದಳು. ಹಾಗಾಗಿ ಅವಳ ಆಸೆಯಂತೆ ಪೂಜೆ ಮಾಡಿಸೋಣ. ಹಾಗೆಯೇ ಮಕ್ಕಳ ಮೊದಲ ರಾತ್ರಿಯ ಶಾಸ್ತ್ರಕ್ಕೂ ಪುರೋಹಿತರು ಒಳ್ಳೆಯ ಮುಹೂರ್ತ ಕೊಟ್ಟಿದ್ದಾರೆ. ಹಾಗಾಗಿ ಆ ಶಾಸ್ತ್ರವನ್ನು ಮಾಡಿಬಿಡೋಣ. ಹೌದು, ಇಬ್ಬರ ಮನಸ್ಥಿತಿ ಈ ಶಾಸ್ತ್ರಕ್ಕೆ ಪೂರಕವಾಗಿಲ್ಲ. ಆದರೂ ಎಂದ ಕೂಡಲೇ, ಬೀಗರೆ, ಮದುವೆಯಾದ ಬಳಿಕ ಇಬ್ಬರು ಮನಸ್ಸು ಬಿಚ್ಚಿ ಮಾತಾಡಿ ದಾಂಪತ್ಯ ಜೀವನ ಶುರು ಮಾಡಲೆಂದೇ ಹಿರಿಯರು ಈ ಶಾಸ್ತ್ರ ಮಾಡಿಕೊಂಡು ಬಂದಿರುವುದು. ನಾವೆಲ್ಲ ಇವರ ಹಾಗೆ ಹುಡುಗಿಯನ್ನು ಮದುವೆಗೆ ಮುಂಚೆನೇ ಮಾತನಾಡಿತ್ತ ಮನೆಯವರು ನೋಡಿದ್ರು. ನಾವು ಒಪ್ಪಿದೆವು. ಜಾನಕಿಯಲ್ಲಿ ನಾನು ಮೊದಲ ಬಾರಿ ಮಾತಾಡಿದ್ದೆ ನಮ್ಮ ಮೊದಲ ರಾತ್ರಿಯ ದಿನ. ಅಲ್ಲಿಯವರೆಗೆ ನಾವು ಅಪರಿಚಿತರೇ. ಆದರೆ ಇವರು ಹಾಗಲ್ಲ. ಇಬ್ಬರು ಒಂದೇ ಕಡೆ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ಹತ್ತಿರದ ಸಂಬಂಧಿಗಳು. ಆಗಲೇ ಇಬ್ಬರ ಪರಿಚಯವಾಗಿ ಒಡನಾಟ ಶುರುವಾಗಿದೆ. ಅಂಥದರಲ್ಲಿ ಈ ಶಾಸ್ತ್ರ ಆಗಿಬಿಡಲಿ. ಈಗಿನ ಮಕ್ಕಳ ಮೂಡ್ ಮನಸ್ಥಿತಿ ಅಂತ ಕೂತರೆ ಅಷ್ಟೇ ಎಂದು ನಗುತ್ತಾ ಹೇಳಿದ ಸುಕುಮಾರರ ಮಾತು ಎಲ್ಲರಿಗೂ ಸರಿ ಎನಿಸಿದರೆ, ಜೀವ ಅಂಜಲಿಯತ್ತ ದೃಷ್ಟಿ ಹರಿಸುವುದಕ್ಕೂ ಅವಳು ಅವನನ್ನ ನೋಡುವುದಕ್ಕೂ ಸರಿಯಾಗಿತ್ತು. ತಕ್ಷಣ ಇಬ್ಬರು ನೋಟ ಬದಲಿಸಿದರು. ಎಲ್ಲರೂ ಆ ಶಾಸ್ತ್ರಕ್ಕೆ ಒಪ್ಪಿದಾಗ ಜೀವ ಅಸಮಾಧಾನದಿಂದ ಅಲ್ಲಿಂದ ಸರಿದು ಹೋದರೆ, ಉಳಿದವರು ಅವರಿಗೆ ಕೊಡಲಾಗಿದ್ದ ವಿಲ್ಲಾ ಕಡೆ ನಡೆದರು. ಮರುದಿನ ಬೆಳಿಗ್ಗೆ ಸುಕುಮಾರ್ ಜೊತೆ ಗಂಗಾಧರ್, ಪ್ರತಾಪ್, ಅಂಬಿಕಾ ಮತ್ತು ಜಯಕರ್ ಕುಟುಂಬ ಬೆಳಿಗ್ಗೆ ಬೇಗನೆ ಬಂದು ಸೊಸೆಯ ಆಗಮನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಅಂಜಲಿ ಹಾಗೂ ಅವಳ ಮನೆಯವರನ್ನು ಹೊತ್ತ ಕಾರುಗಳು ಬೃಹದಾಕಾರದ ಗೇಟ್ ದಾಟಿ ಒಳ ಪ್ರವೇಶಿಸಿ 50 ಮೀಟರ್ ಸಾಗಿ ದೊಡ್ಡ ಬಂಗಲೆಯ ಎದುರು ನಿಂತಿತು. ಕಾರಿನಿಂದ ಇಳಿದು ಸುತ್ತಲೂ ಕಣ್ಣಾಡಿಸಿದ ಅಂಜಲಿಗೆ ಕಾನನದ ನಡುವೆ ಇರುವ ಗಿರಿಧಾಮಕ್ಕೂ ಕಣ್ಣು ತಂಪಾಗಿಸುವ ತಹೇವಾರಿ ಹೂವಿನ ಗಿಡಗಳ ಮುಂದಿರುವ ಮನೆಗೂ ಯಾವುದೇ ವ್ಯತ್ಯಾಸವಿಲ್ಲ ಎನ್ನಿಸಿತು. ಒಮ್ಮೆ ಅತ್ತೆಯ ಅಭಿರುಚಿಗೆ ಮನಸ್ಸಲ್ಲೇ ಮೆಚ್ಚುಗೆ ಸೂಚಿಸಿ ಜೀವ ಪಕ್ಕ ಬಂದು ನಿಂತಳು. ಇಬ್ಬರನ್ನೂ ಒಂದೆರಡು ನಿಮಿಷ ಹೊರಗಡೆ ನಿಲ್ಲಿಸಿ ದಿನಕರ್ ಹೇಳಿದ ಬಳಿಕ ಮನೆಯ ಹೆಂಗಸರು ಇಬ್ಬರಿಗೂ ಆರತಿ ಎತ್ತಿ ಕುಂಕುಮ ಇಟ್ಟವರು ಅಂಜಲಿ ಬಳಿ ಹೊಸ್ತಿಲಲ್ಲಿದ್ದ ಸೇರು ಒದ್ದು ಜೀವ ಜೊತೆ ಬಲಗಾಲಿಟ್ಟು ಗೃಹ ಪ್ರವೇಶ ಮಾಡುವಂತೆ ಹೇಳಿದಾಗ, ಅವರು ಹೇಳಿದಂತೆ ಸೇರು ಒದ್ದಾಗ ಜೀವ ಅವಳ ಕೈಯಲ್ಲಿ ತನ್ನ ಕೈ ಬೆಸೆದು ಇಬ್ಬರು ಬಲಗಾಲಿಟ್ಟು ಒಳ ನಡೆದರು. ಒಳಗಡೆ ಬಂದ ಅಂಜಲಿಗೆ ಮಹಡಿ ಏರುವಾಗ ಸಿಗುವ ಮೇಲಿನ ಪೂರ್ತಿ ಗೋಡೆಯನ್ನು ಆವರಿಸಿರುವ ಅಪ್ಪ ಅಮ್ಮನ ಜೊತೆಗಿನ ಜೀವ ದೊಡ್ಡದಾದ ಫೋಟೋ ನೋಡಿ ತುಟಿ ಅರಳಿಸಿ ಸುತ್ತಲೂ ಕಣ್ಣು ಹೊರಳಿಸಿದರೆ ಯಾವುದೋ ಅರಮನೆ ಒಳಗಡೆ ಪ್ರವೇಶ ಮಾಡಿದಂತೆ ಭಾಸವಾಗಿತ್ತವಳಿಗೆ. ಅಷ್ಟೇನು ಆಡಂಬರ ಅತಿ ಎನಿಸದೆ ಸಿಂಪಲ್ಲಾಗಿ ಮಾಡಿರುವ ಇಂಟೀರಿಯರ್ ಅವಳಿಗೆ ತುಂಬ ಇಷ್ಟವಾಗಿತ್ತು. ಅವಳ ಬಳಿ ಬಂದ ವಂದಿತ ದೇವರ ಕೋಣೆಯತ್ತ ಅವಳನ್ನು ಕರೆದುಕೊಂಡು ಹೋಗಿ ದೀಪ ಹಚ್ಚುವಂತೆ ಹೇಳಿ ಜೀವನನ್ನ ಕರೆದು ಜೊತೆಯಾಗಿ ಇಬ್ಬರಲ್ಲಿಯೂ ಆರತಿ ಮಾಡಿಸಿ ನಂತರ ಅಲ್ಲೇ ಇದ್ದ ದೊಡ್ಡದಾದ ದಾಮಿನಿ ಫೋಟೋ ಕೆಳಗಡೆ ದೀಪ ಹಚ್ಚಿ ಅದಕ್ಕೆ ನಮಸ್ಕರಿಸುವಂತೆ ಹೇಳಿದರು. ತಾಯಿಯ ಫೋಟೋವನ್ನೇ ತದೇಕಚಿತ್ತವಾಗಿ ನೋಡುತ್ತಿದ್ದ ಜೀವ ಕಣ್ಣಲ್ಲಿ ತೆಳು ನೀರಿನ ಪೊರೆ ಆವರಿಸಿದರೆ ಮಗನ ಪಕ್ಕದಲ್ಲೇ ಇದ್ದ ಗಂಗಾಧರ್ ಅವನ ಭುಜ ತಟ್ಟಿದಾಗ ಅವರನ್ನ ತಬ್ಬಿಕೊಂಡು ಮಮ್ಮಿನ ತುಂಬ ಮಿಸ್ ಮಾಡ್ತಿದ್ದೀನಿ ಡ್ಯಾಡ್ ಎಂದವನ ಕಣ್ಣೀರು ನೋಡಿ ಒಮ್ಮೆ ಎಲ್ಲರೂ ಭಾವುಕರಾಗಿದ್ದರು. ದಿನಕರ್ ಅಪ್ಪ ಮಗನ ಬಳಿ ಬಂದು ಪೂಜೆ ಇರುವುದಾಗಿ ನೆನಪಿಸಿದಾಗ ಎಲ್ಲರಿಗೂ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಿರುವುದನ್ನು ಹೇಳಿದ ಗಂಗಾಧರ್ ಅತ್ತ ನಡೆದರೆ ಪೂಜೆಗೆ ಕೂರಲಿರುವ ಮೊಮ್ಮಕ್ಕಳಲ್ಲಿ ಬೇಗ ತಿಂಡಿ ಮುಗಿಸಿ ಇನ್ನೇನು ಶುರುವಾಗುವ ಪೂಜೆಗೆ ತಯಾರಾಗುವಂತೆ ಹೇಳಿದರು. ಅಂಜಲಿ ಗಿರಿಧಾಮದಲ್ಲೇ ಹುಟ್ಟು ಬಂದಿದ್ದ ಮದುವೆಯ ಧಾರೆ ಸೀರೆಯಲ್ಲಿದ್ದರೆ ಜೀವ ತನ್ನ ಕೋಣೆಗೆ ಹೋಗಿ
ಪಂಚೆ ಶರ್ಟ್ ಹಾಕು ಎಂದವರೆಲ್ಲರ ಬಳಿ ಜಗಳವಾಡಿ ಫಾರ್ಮಲ್ಸ್ ಡ್ರೆಸ್ ಹಾಕಿ ಬಂದಿದ್ದನು. ಸತ್ಯನಾರಾಯಣ ಪೂಜೆಗೆ ಎಲ್ಲವನ್ನ ಅಣಿ ಮಾಡಿಕೊಂಡ ನಾರಾಯಣ ಶಾಸ್ತ್ರಿಗಳು ನವ ವಧೂವರರನ್ನ ತಮ್ಮೆದುರು ಕೂರಲು ಹೇಳಿ ಪೂಜೆಯ ವಿಧಿವಿಧಾನದ ಜೊತೆ ಅದರ ಸಕಲ ಫಲಾನುಕ್ಷೇಪಗಳ ಬಗ್ಗೆ ವಿವರಿಸುತ್ತಾ ಪೂಜೆ ಶುರು ಮಾಡಿದರು. ಗಂಟೆಗಳ ಬಳಿಕ ಪೂಜೆಯ ಕೊನೆಯ ಅಂಗವಾಗಿ ಮಂಗಳಾರತಿ ಮಾಡಿ ನವ ವಧುವರರ ಜೊತೆ ಎಲ್ಲರಿಗೂ ಆರತಿ ನೀಡಿ ತೀರ್ಥ ಪ್ರಸಾದ ಕೊಡುವಾಗ ಇಬ್ಬರಿಗೂ ಜೊತೆಯಾಗಿ ನೂರ್ಕಾಲ ಸುಖವಾಗಿ ಬಾಳಿ ಎಂದು ಆಶೀರ್ವಾದ ಮಾಡಿ ಅಂಜಲಿಯ ಬಳಿ ದಾಮಿನಿಯ ಸೊಸೆಯಾಗಿ ನೀನು ಈ ಮನೆಗೆ ಬಂದಿದ್ದೀಯ. ಅವಳು ಇಲ್ಲದೆ ಇರಬಹುದು, ಆದರೆ ಈ ಮನೆಯ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಅವಳ ಇರುವಿಕೆ ಇರುವಂತೆ ತನ್ನ ಚಾಪನ್ನು ಬಿಟ್ಟು ಹೋಗಿದ್ದಾಳೆ. ಗಂಗಾಧರ್ ಹೇಳಿದ, ನಿನ್ನನ್ನು ಸೊಸೆಯಾಗಿ ಅವಳೇ ಆಯ್ಕೆ ಮಾಡಿದ್ದೆಂದು. ಅವಳ ಪಡಿಯಚ್ಚಾಗಿ ಈ ಮನೆಯ ಎಲ್ಲರ ಏಳಿಗೆಗೆ ನೀನು ಕಾರಣವಾಗಬೇಕು. ಒಳ್ಳೆಯದಾಗಲಿ ತಾಯಿ ಎಂದು ಅವಳ ತಲೆ ಸವರಿ ಹಾರೈಸಿ ಇಬ್ಬರನ್ನು ಒಮ್ಮೆ ಗಣಪತಿಯ ದೇವಸ್ಥಾನಕ್ಕೆ ಬಂದು ಹೋಗುವಂತೆ ಹೇಳಿದ ಶಾಸ್ತ್ರಿಗಳು ಅಲ್ಲಿಂದ ಹೊರಟರು. ಊಟ ಮುಗಿಸಿ ಕಲ್ಯಾಣಿ ಮತ್ತು ಸಾಹಿತ್ಯಳನ್ನ ಬಿಟ್ಟು ಅವರ ಪೂರ್ತಿ ಪರಿವಾರ ಎಲ್ಲ ಕಾರ್ಯಕ್ರಮ ಮುಗಿಸಿ ವಾಪಸ್ಸು ಬೆಳಗಾವಿಗೆ ಹೊರಟರೆ ಮಗಳನ್ನು ರಾತ್ರಿಯ ಶಾಸ್ತ್ರಕ್ಕೆ ಅಣಿ ಮಾಡಿ ಕಲ್ಯಾಣಿ, ಸಾಹಿತ್ಯ, ದಿನಕರ್ ಹಾಗೂ ದೀಪಾ ಫ್ಯಾಮಿಲಿ ಜೊತೆ ಅಲ್ಲಿಂದ ತಮ್ಮ ಮನೆಗೆ ಹೋಗುವವರಿದ್ದರು. ಅಂಜಲಿ ತನ್ನವರೊಂದಿಗೆ ಗೆಸ್ಟ್ ರೂಮ್ ಸೇರಿಕೊಂಡರೆ ಜೀವ ತನ್ನ ರೂಮಿನತ್ತ ಹೆಜ್ಜೆ ಹಾಕಿದನು. ರೂಮಿನ ಬಾಗಿಲು ಲಾಕ್ ಆಗಿರುವುದನ್ನು ಗಮನಿಸಿ ಬಾಗಿಲು ತಟ್ಟಿದರೆ ಸ್ವಲ್ಪವೇ ಬಾಗಿಲು ತೆಗೆದು ಅವನನ್ನ ನೋಡಿದ ವರುಣ್ ತಲೆ ಮಾತ್ರ ಹೊರಹಾಕಿ, ಬ್ರೋ ನಿನಗೆ ಇಲ್ಲಿ ನೋ ಎಂಟ್ರಿ, ನಿನಗೆ ಏನೇನು ಬೇಕೋ ಅದನ್ನೆಲ್ಲ ಮನು ಬ್ರೋ ಪಕ್ಕದ ರೂಮಲ್ಲಿಟ್ಟಿದ್ದಾರೆ ಎಂದು ಅವನ ಮಾತಿಗೂ ಕಾಯದೆ ರಪ್ಪನೆ ಬಾಗಿಲು ಹಾಕಿದನು. ಈ ಕತೆ ಇನ್ನು ಮುಂದುವರಿಯುವುದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.